ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲನ ಸಂಪರ್ಕಿಸೋದಕ್ಕೆ ಎಸ್ಐಟಿ ಅಂಡ್ ಟೀಮ್ ಮುಂದಾಗ್ತಾ ಇದೆ. ಕೇಂದ್ರ ಸಂಸ್ಥೆಗಳಿಗೂ ಪ್ರಜ್ವಲ್ ವಿಡಿಯೋ ಬಗ್ಗೆ ಮಾಹಿತಿ ರವಾನೆ ಆಗಿದ್ಯಾ? ಪ್ರಜ್ವಲ್ ವಿಡಿಯೋ ಮಾಹಿತಿಯನ್ನ ಎಸ್ಐಟಿ ಕೇಂದ್ರ ಸಂಸ್ಥೆಗಳಿಗೂ ಕೂಡ ತಿಳಿಸಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಸಂಪರ್ಕಿಸೋದಕ್ಕೆ ಎಸ್ಐಟಿ ಟೀಮ್ ಕೇಂದ್ರ ತನಿಖಾ ಸಂಸ್ಥೆಗಳ ಮೊರೆ ಹೋಗ್ತಾ ಇದೆ. ಇಂಟರ್ಪೋಲ್ನಿಂದ ಮಾಹಿತಿ ಕೇಳೋದಕ್ಕೆ ಸಿದ್ಧರಾಗಿದ್ದಾರೆ. ಪ್ರಜ್ವಲ್ ವಿಡಿಯೋ ಹರಿಬಿಟ್ಟಿರೋ ಹಿನ್ನೆಲೆ ಅವರ ಪತ್ತೆ ಹಚ್ಚೋದಕ್ಕೆ ಸಹಾಯ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಇನ್ನು ಪ್ರಜ್ವಲ್ ರೇವಣ್ಣ ಯಾವ ಏರ್ಪೋರ್ಟ್ ಬರ್ತಾರೆ, ಎಲ್ಲ ಅರೆಸ್ಟ್ ಮಾಡಬೇಕು ಅಂತ ಎಸ್ಐಟಿ ಮಾತುಕತೆ ನಡೆಸ್ತಾ ಇದೆ. ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆ ಎಸ್ಐಟಿ ಅಧಿಕಾರಿಗಳು ಕೂಡ ಚರ್ಚಿಸ್ತಾ ಇದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕರ್ನಾಟಕದಲ್ಲೇ ಇತ್ಕೊಂಡು ವಿಡಿಯೋ ರಿಲೀಸ್ ಮಾಡಿದ್ರಾ ಅನ್ನೋ ಡೌಟ್ ಕೂಡ ಇದೆ. ಮತ್ತೊಂದು ಕಡೆ ಅವರು ವಿದೇಶದಿಂದ ಅಪ್ಲೋಡ್ ಮಾಡಿದ್ದೇ ಆಯಿತು, ಅಲ್ಲಿಂದ ಬರ್ತಿದ್ದಾರೆ ಅನ್ನೋದೇ ಆದರೆ ಯಾವ ಏರ್ಪೋರ್ಟ್ಗೆ ಬರ್ಬೋದು, ಎಲ್ಲಿಂದ ಹೊರಡಬಹುದು ಅವರು? ಸೊ ಇಂಟರ್ಪೋಲ್ನಿಂದ ಮಾಹಿತಿ ಕೇಳೋದಕ್ಕೆ ಅಂತ ಎಸ್ಐಟಿ ಟೀಮ್ ಕೇಂದ್ರ ಸಂಸ್ಥೆಗಳಿಗೂ ಪ್ರಜ್ವಲ್ ಕಳಿಸ್ಕೊಟ್ರೋ ವಿಡಿಯೋ ಬಗ್ಗೆ ಮಾಹಿತಿಯನ್ನು ರವಾನಿಸಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಪ್ರಜ್ವಲ್ ರೇವಣ್ಣ ಒಂದ್ ಕಡೆ ಕರ್ನಾಟಕದಲ್ಲಿ ಇತ್ಕೊಂಡು ಈ ರೀತಿ ತಲೆಮರೆಸ್ಕೊಂಡಿದ್ರು ಅನ್ನೋ ಡೌಟ್ ಇದೆ. ಮತ್ತೊಂದು ಕಡೆ ಅವರು ಒಂದು ವೇಳೆ ವಿದೇಶದಲ್ಲಿ ಇತ್ಕೊಂಡೇ ವಿಡಿಯೋ ರಿಲೀಸ್ ಮಾಡಿದ್ರು ಅನ್ನೋದಾದ್ರೆ ಕೇಂದ್ರ ಸಂಸ್ಥೆಗಳ ನೆರವನ್ನ ಎಸ್ಐಟಿ ಕೋರೋದಕ್ಕೆ ಮುಂದಾಗಿದೆ. ಸೊ ಈ ಎರಡೂ ಆಯಾಮಗಳಲ್ಲಿ ಏನಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ಸ್ ಮಾಹಿತಿ ನೀಡ್ತಾ ಹೋಗೋದಾದ್ರೆ? ಪ್ರತಿಭಾ ಹಾಸನದ ಒಳನರಸೀಪುರದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ತಲೆಮರೆಸಿಕೊಂಡು ನಿನ್ನೆಗೆ ಅಂದ್ರೆ 27ಕ್ಕೆ ಸುಮಾರು ಒಂದು ತಿಂಗಳು ಕಳೆದಿತ್ತು. ಸೊ ಈ ಒಂದು ತಿಂಗಳಾದ ನಂತರದಲ್ಲಿ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ರು. ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಜನತೆಯನ್ನ ಕ್ಷಮೆಯನ್ನ ಕೇಳ್ತೇನೆ, ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ 31ರಂದು ತನಿಖೆಗೆ ಹಾಜರಾಗ್ತಾನೆ ಅಂತಕ್ಕಂಥ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ರು. ಸೊ ಇದೀಗ ಈ ವಿಡಿಯೋ ಒಂದು ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿದೆ. ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಅನುಮಾನಗಳನ್ನು ಕೂಡ ಮೂಡಿಸ್ತಿದೆ. ಒಂದು ಕಡೆಯಲ್ಲಿ ಏನು ಪ್ರಜ್ವಲ್ ರೇವಣ್ಣ ಅವರು ರಾಜ್ಯದಲ್ಲೇ ಅವಿತ್ಕೊಂಡು ಅಥವಾ ತಲೆಮರೆಸಿಕೊಂಡು ಈ ವಿಡಿಯೋವನ್ನ ಮಾಡಿ ಹರಿಬಿಟ್ರ ಅಂತಕ್ಕಂಥ ಒಂದು ದಟ್ಟವಾದ ಅನುಮಾನ ಕೂಡ ಕಾಡ್ತಿರುವಂತದ್ದು, ಜೊತೆಗೆ ಚರ್ಚೆಗೂ ಕಾರಣವಾಗಿರುವಂತದ್ದು. ಇದರ ಜೊತೆಯಾಗಿ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂತದ್ದು. ಜೊತೆಗೆ ಏನು ಈಗಾಗಲೇ ಏನು ವಿದೇಶದಿಂದ ಒಂದು ವೇಳೆಯಲ್ಲಿ 31ಕ್ಕೆ ಹಾಜರಾಗುವಂತೆ ಈ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಹೇಳಿರುವಂತೆ 31ರಂದು ತನಿಖೆಗೆ ಹಾಜರಾಗಲು ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಬರ್ತಿರುವಂತಹ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಏರ್ಪೋರ್ಟ್ ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳ ಮುಖಾಂತರ ಒಂದು ಪ್ರಜ್ವಲ್ ರೇವಣ್ಣನವರನ್ನ ವಶಕ್ಕೆ ಪಡೆಯುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಕಳೆದ ಒಂದು ತಿಂಗಳಿಂದ ಎಸ್ಐಟಿ ಅಧಿಕಾರಿಗಳು ದೆಹಲಿ ಇರಬಹುದು, ಬೆಂಗಳೂರು ಇರಬಹುದು ಮತ್ತು ಪ್ರಖ್ಯಾತ ಏರ್ಪೋರ್ಟ್ಗಳಲ್ಲಿ ಕೂಡ ಎಸ್ಐಟಿ ಅಧಿಕಾರಿಗಳ ತಂಡ ಕೂಡ ಬಿಡುಬಿಟ್ಟಿದೆ. ಇದು ಒಂದು ಆಯಾಮ ಆದ್ರೆ, ಜೊತೆಗೆ ಈಗಾಗಲೇ ಏನು ಸಿಬಿಐ ಮುಖಾಂತರವಾಗಿ ಇಂಟರ್ಪೋಲ್ ಅಧಿಕಾರಿಗಳಿಂದ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಪ್ರಜ್ವಲ್ ರೇವಣ್ಣ ಅವರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಪಡೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಇರುವತಕ್ಕಂತ ಒಂದು ಮಾಹಿತಿಯನ್ನು ಕೂಡ ಏನು ಕೇಂದ್ರದ ತನಿಖಾ ಸಂಸ್ಥೆಗಳು ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದ್ರು. ಅದರ ಜೊತೆಯಾಗಿ ಈಗಾಗಲೇ ಏನು 30 ದಿನಗಳ ನಂತರ ಈಗಾಗಲೇ ಏನು ಒಂದು ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಸೊ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅದರ ಮೂಲ ಒಂದು ಡಿವೈಸ್ ಅನ್ನ ಹುಡುಕಲು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದರೆ, ಒಂದು ವೇಳೆಯಲ್ಲಿ ಈ ಒಂದು ಮೂಲ ಐಡಿ ಪತ್ತೆಯಾದಂತಹ ಸಂದರ್ಭ ಅಥವಾ ಏನು ಈ ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ, ಈ ಹರಿಬಿಟ್ಟಿರುವಂತಹ ವಿಡಿಯೋದ ಮೂಲ ಡಿವೈಸ್ ಪತ್ತಾದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಅಂತಕ್ಕಂಥ ವಿಚಾರವೂ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿದು ಬರುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ವೇಳೆ ಏನು ದೇಶದ ಒಳಭಾಗದಲ್ಲೇ ಎಲ್ಲಾದರೂ ತಲೆಮರೆಸಿಕೊಂಡು ಇದ್ದಂತ ಸಂದರ್ಭ ನೇರವಾಗಿ ಇವರೇ ಹೋಗಿ ಅವರನ್ನ ಬಂಧ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಅಥವಾ ಏನು ವಿದೇಶದಿಂದ ಬಂದಂತಹ ಸಂದರ್ಭ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳ ಒಂದು ಸುಪರ್ದಿಗೆ ವಹಿಸ್ತಾರೆ. ಅದಾದ ನಂತರದಲ್ಲಿ ಅವರನ್ನು ಕರೆದುಕೊಂಡು ಬರುವಂತಹ ಎಸ್ಐಟಿ ಅಧಿಕಾರಿಗಳು ಮುಂದಿನ ಹಂತದ ತನಿಖೆಯನ್ನು ಆರಂಭಿಸ್ತಾರೆ. ಅದರಲ್ಲೂ ಪ್ರಥಮ ಹಂತವಾಗಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆಯುವುದರ ಮುಖಾಂತರ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಅದಾದ ನಂತರದಲ್ಲಿ ಈಗಾಗಲೇ ಕೆಲವು ಸಂತ್ರಸ್ತರು ಹೇಳಿಕೆಯನ್ನು ನೀಡಿದ್ದಾರೆ ಅಂತಕ್ಕಂಥ ವಿಚಾರ ಏನಿದೆ. ಸೊ ಈ ಹೇಳಿಕೆಯ ಆಧಾರದಲ್ಲಿ ಒಂದು ಪ್ರಜ್ವಲ್ ರೇವಣ್ಣ ಅವರ ಸಮ್ಮುಖದಲ್ಲಿ ಒಂದು ಮಹಜರ್ ಪ್ರಕ್ರಿಯೆ ನಡೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಅದರ ಜೊತೆಯಾಗಿ ಈಗಾಗಲೇ ಏನು ಈ ಒಂದು ಪ್ರಜ್ವಲ್ ರೇವಣ್ಣನ ಬರುವಿಕೆಗಾಗಿ ಎಸ್ಐಟಿ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಗಳಿಂದ ಕೂಡ ಮಾಹಿತಿಯನ್ನ ತರಿಸಿಕೊಂಡು ಈಗಾಗಲೇ
ಈಗಾಗಲೇ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರೊಂದಿಗೆ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಒಂದು ಕೆಲಸವನ್ನ SIT ಅಧಿಕಾರಿಗಳ ತಂಡ ಮಾಡ್ತಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.